ರೀತಿಯ ಪುರಾಣಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬನ್ನಿ ಮಕ್ಕಳೇ, ಅಮ್ಮನ ಮಹತ್ವವನ್ನು ಕುರಿತು ನಿನ್ನೆ ತರಗತಿಯಲ್ಲಿ ಕೆಲವು ತ್ರಿಪದಿಗಳ ಮೂಲಕ ಅರ್ಥೈಸಿದ್ದೆ. ಇದು ಆತ್ಮಕಥೆಯಾದ್ದರಿಂದ ನಮ್ಮ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ನವ್ಯದ ಚಿಂತಕರಲ್ಲಿ ಒಬ್ಬರಾದಂತಹ ಯುವ ಅನಂತಮೂರ್ತಿಯವರ ಬಾಲ್ಯ, ಆ ಒಂದು ಶೈಕ್ಷಣಿಕ ಜೀವನ, ಮನೆಯ ಸುತ್ತಮುತ್ತಲಿನ ಸುಂದರ ಮಲೆನಾಡಿನ ವಾತಾವರಣ ಹಾಗೂ ಮಲೆನಾಡು ಕಾಲ ಕಾಲಕ್ಕೆ ಬದಲಾಗ್ತಕ್ಕಂಥ ವಾತಾವರಣಕ್ಕೆ ಅವರು ಮಾಡಿಕೊಳ್ಳುತ್ತಿದ್ದಂತಹ ಸಿದ್ಧತೆ, ಕಾಪಿಯ ವಿಶೇಷತೆ, ಜೊತೆಗೆ ಆ ಕಾಲದಲ್ಲಿ ಹಣದ ಕೊರತೆ ಇತ್ತು, ವಸ್ತುಗಳ ವಿನಿಮಯ ಹೇಗಿತ್ತು ಅಂತಕ್ಕಂಥ ಕೆಲವು ವಿಚಾರಗಳನ್ನು ಸುರಗಿ ಎಂಬಂತಹ ಯುವ ಅನಂತಮೂರ್ತಿಯವರ ಆತ್ಮಕಥೆಯಿಂದ ಪ್ರಸ್ತುತ ಆಟ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಪ್ರಶ್ನೆಗಳನ್ನು ನಿಮಗೆ ಕೇಳ್ತಕ್ಕ ನೀವು ಉದ್ರೇಳಕ್ಕೆ ನೀವು ಇಲ್ಲ ಇಲ್ಲಿ ವಿವಾರಮೂರ್ತಿಯವರ ಕಾಲ ಎಷ್ಟು, ಸ್ಥಳ ಯಾವುದು ಅಂತ ನಾನು ಕೇಳಕ್ಕೆ ಹೋದರೆ ಆಗಲ್ಲ. ಆದರೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಶಿವಮೊಗ್ಗ ತೀರ್ಥಹಳ್ಳಿ ಮೇಗಳಿ ಇರತಕ್ಕಂತಹ ಗ್ರಾಮ. ಕ್ರಿಸ್ತಶಕ 1932ರಲ್ಲಿ ಜನ್ಮ. ಸಂಸ್ಕಾರ, ಭವ, ಭಾರತೀಪುರ, ದಿವ್ಯ, ಅವಸ್ಥೆ ಮುಂತಾದಂತಹ ಕಾದಂಬರಿಗಳು. ಸುರಗಿ ಆತ್ಮಕಥನ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಮಕ್ಕಳೇ, ಬನ್ನಿ ನಾವು ನಿನ್ನೆ ತರಗತಿಯಲ್ಲಿ ಅವರ ಒಂದು ಮನೆಯ ಪಾಠದಿಂದ ಅವರ ತಾಯಿ ಊರಾದ ಮೇಗಳಿ ಅಂತಕ್ಕಂತಹ ಊರಿಗೆ, ಮೇಳಿಗೆ ಅಂತಕ್ಕಂತಹ ಊರಿಗೆ ಅವ್ರು ಯಾಕೆ ಹೊರಟರು, ಅಲ್ಲಿ ಏನು ವಿಶೇಷತೆ ಅಂತಕ್ಕಂಥದ್ದನ್ನು ನೋಡೋಣ. ಮೇಳಿಗೆ ಗ್ರಾಮ ಅವರ ತಾಯಿ ಊರು. ಈ ತಾಯಿ ಊರಲ್ಲಿ ಶಾಲೆ ಇದ್ದರಿಂದ ಹೋಗಿ ಬರೋಕ್ಕೆ ತೊಂದರೆ ಇರಲಿಲ್ಲ. ಅದಕ್ಕೋಸ್ಕರ ಅವನ್ನ ಮೇಳಿಗೆಗೆ ಕಳಿಸ್ಕೊಳ್ಳಾಯಿತು. ಅವರೂರಲ್ಲಿ ಹುಲಿ ಭಯ ಹೆಚ್ಚಾಗಿ. ಹುಲಿ ಭಯದ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ನಾವು ಚೆನ್ನಾಗಿ ಮಾತಾಡಿದ್ವಿ. ಹಸುಗಳು, ಆವಾಗಿ ಒಂದು ರೀತಿಯ ಗರ್ಜನೆ, ಮಕ್ಕಳಲ್ಲಿ ಸಹಜವಾಗಿದ್ದಂಥ ಬೈಕೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಿರಲಿಲ್ಲ. ದೂರದ ಶಾಲೆಗೆ ಮನೆಗೆ ಕೃಷ್ಣಪ್ಪಯ್ಯ ಅಂತಕ್ಕಂತಹ ಮನೆ ಪಾಠ ಹೇಳ್ತಕ್ಕಂಥ ಶಿಕ್ಷಕರು ಬಂದು ಕಲಿಸ್ತಾ ಇದ್ರು. ಇಲ್ಲಿ ಮೇಳಿಗೆಗೆ ಬಂದಾಗ ಶೇಷಗಿರಿ ಅಂತಕ್ಕಂತಹ ಮೇಷ್ಟ್ರು, ಅವ್ರ ತಾಯಿಗಿದ್ದಂಥ ಮೇಷ್ಟ್ರೆ ಈ ನಮ್ಮ ಅನಂತಮೂರ್ತಿಯವ್ರಿಗೂ ಮಾಸ್ಟರ್ ಆಗಿದ್ದರು. ಅವರು ಸಾಕಷ್ಟು ಕಥೆಗಳ ಮೂಲಕ ರಂಜಿಸ್ತಾ ಇದ್ರು. ಮಕ್ಕಳಿಗೆ ಸಹಜವಾಗಿ ಆಟ ಅಂದರೆ ಯಾರಿಗಿಷ್ಟ, ಆಟ ಅಂದರೆ ಯಾರಿಗಿಷ್ಟ, ಪಾಠ ಅಂದ್ರೆ ಕಷ್ಟ, ಆಟ ಅಂದ್ರೆ ಇಷ್ಟ ಅಲ್ವಾ. ಮಕ್ಕಳು ಸದಾ ಹೊರಗಡೆ ಆಟದ ಮೈದಾನಕ್ಕೆ ಹೋಗೋಕ್ಕೆ ಚಟಪಡಿಸ್ತಾ ಇದ್ರು. ಸಣ್ಣದಕ್ಕೂ ಸಾರ್ ಅಂತಕ್ಕಂಥ ಈ ಬೆಳೆ ತೋರಿಸಿ ಓಡೋಗ್ತಿದ್ರು. ಮಾಸ್ಟ್ರಿಗೆ ಅವ್ರನ್ನ ಹಿಡ್ಕೊಂಬರೋದು ಕೂರಿಸೋದೇ ದೊಡ್ಡ ಕಷ್ಟ ಆಗ್ತಿತ್ತು. ಅಲ್ಲಿ ತನ್ನೋ ದೇವಿ ಬಾ ಕಾಶಿಗೆ ದಾರಿ ತೋರಿಸು ಬಾ ಅಂತೇಳಿ ಮರಳಿನಲ್ಲಿ ಹುಳಿಯನ್ನು ತೋರಿ ಒಳಗೋಗಿರ್ತಕ್ಕಂತಹ ಹುಳುಗಳನ್ನು ಮೇಲೆ ಬಿಡಿಸ್ತಕ್ಕಂಥ ಆಟದಲ್ಲಿ ಹೆಚ್ಚು ಕಾಲವನ್ನು ಕಳೀತಾ ಇದ್ರು. ಒಟ್ಟಾರೆ ಎಲ್ಲ ಮಕ್ಕಳಂತೆ ಇವರ ಬಾಲ್ಯ ಕೂಡ ಸಹಜವಾಗಿ ತುಂಟತನದಿಂದ ಕೂಡಿತ್ತು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಅಲ್ವೇ ಆಟ ಯಾರಿಗೆ ಇಷ್ಟ ಆಗಲ್ಲ ಅಲ್ವನಪ್ಪ. ಈಗಲೂ ನಿಮಗೆ ರಜನೆ ಕೊಟ್ಟರು ಸುಮ್ಮನೆ ಚಂದ, ಪಾಠವೇ ಬೇಡ. ಆದರೆ ಆ ಆಟದ ನಡುವೆ ಪಾಠನ ಕಲಿತ್ರೆ ನಿಮ್ಮ ಬಾಲ್ಯ ಚೆನ್ನಾಗಿರುತ್ತೆ. ಬರೀ ಆಟವೇ ಆಗಿರಬಾರ್ದು, ಪಾಠವೂ ಜೊತೆಯಾಗಿರುತ್ತೆ. ಗೊತ್ತಾ? ಬನ್ನಿ ಸ್ನೇಹಿತರೆ, ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗಿತ್ತು. ಅಂದರೆ ಅದು ಮೊದಲೇ ಹೇಳಿ ಕೇಳಿ ನಿತ್ಯ ಹರಿದು ವರ್ಣದ ಕಾಡು, ಸದಾ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಇವೆಲ್ಲವೂ ಕೂಡ ಹೆಚ್ಚು ಮಳೆ ಆಗ್ತಕ್ಕಂಥ ಜಾಗ. ಮಳೆಗಾಲ ಇವತ್ತು ಮಳೆ ಸ್ಟಾರ್ಟ್ ಆಗಿದೆ ಅಂದರೆ 1 ಗಂಟೆಗೆ 2 ಗಂಟೆಗೆ ಬಿಡೋದಲ್ಲ, ದೋ ಅಂತ ಸುರಿತಲೇ ಇರುತ್ತೆ. ಎಡಬಿಡದೆ 8 ದಿನಗಳ ಕಾಲ ಮಳೆ ಸುರಿಯುವುದೂ ಉಂಟು ಅಲ್ಲಿ. ಅಂಥ ಮಳೆಯನ್ನು ರಚಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ. ಅದಕ್ಕೆ ಆ ಸೋರ್ತಿದ್ದಂಥ ಮನೆಯಲ್ಲಿ ಸೋರದಂಥ ಜಾಗವನ್ನು ಮಳೆಗಾಲದಲ್ಲಿ ಹುಡುಕೋಬೇಕಾಗಿತ್ತು, ರಕ್ಷಣೆ ಪಡೆಯೋಕ್ಕೋಸ್ಕರ. ಸಹಜವಾಗಿ ಮಳೆಗಾಲದಲ್ಲಿ ರೋಗ ರುಜಿನಗಳು ಜಾಸ್ತಿ. ಆ ರೋಗ ರುಜಿನಗಳಿಗೆ ಏನೇನು ಬೇಕು ಅಂತಕ್ಕಂತಹ ಔಷಧಿ ಗುಣ ಉಳ್ಳತಕ್ಕಂಥ ಸಸ್ಯಗಳನ್ನು ಸಂಗ್ರಹಿಸಿದ್ರು. ಮನೆಯಲ್ಲಿ ಅವುಗಳ ಊಟವನ್ನು ಮಾಡ್ತಾ ಇದ್ದರು. ಜೊತೆಗೆ ಈಗ ಸೌದೆ ತರಕ್ಕೆ ಮಳೆಗಾಲದಲ್ಲಿ ಹೋಗ್ತಾರೆ ಅಲ್ವಾ? ಮಳೆಗಾಲದಲ್ಲಿ ಸೌದೆ ತರಕ್ಕೆ ಹೋಗ್ತಾರ
ಆಗ್ತದೆ? ಮಳೆಗಾಲದಲ್ಲಿ ನೆನಪಿರೋ ಸೌದೆ ತಂದ್ರೆ ಒಲೆ ಹೊಚ್ಚಕ್ಕಾಗತ್ತಾ? ಈಗಿನ ನಿಮ್ಮ ಮನೆ ಗ್ಯಾಸ್ ಇದೆ ಬಿಡಿ. ಹಿಂದೆ ಇದೇ ತರ ಗ್ಯಾಸಿನ ಸೌಕರ್ಯವಿತ್ತೆ, ಸೌಲಭ್ಯವಿತ್ತೆ. ಅದರಲ್ಲೂ ಕಾಡಿನ ವಾಸಿಗಳಾಗಿದ್ದಂಥ ಇವರಿಗೆ ವಿದ್ಯುತ್ ಇರಲಿಲ್ಲ, ಗ್ಯಾಸ್ ಇರಲಿಲ್ಲ, ಅದರ ಬದುಕನ್ನು ಕಟ್ಕೊಂಡಿದ್ರು ಅಲ್ವಾ? ಇವತ್ತು ನಿಮ್ಮ ಮನೇಲಿ ಇವತ್ತು ಗ್ಯಾಸ್ ಖಾಲಿ ಆಗ್ಬಿಟ್ಟು ನೋಡೋಕ್ಕಾಗಲ್ಲ. ನಿಮಗೆ ಮನೇಲಿ ಗ್ಯಾಸ್ ಖಾಲಿ ಆದರೆ ತುಂಬಾ ಪರದಾಡ್ತೀವಿ. ಆದರೆ ಆವಾಗ ಮಳೆಗಾಲದಲ್ಲಿ ಒಣಗಿದ ಸೌದೆಯನ್ನು ಹುಡುಕೋದು ಭಾಳ ಕಷ್ಟ. ಹಸಿ ಸೌದೆಯಿಂದ ಒಲೆ ಉರಿಯಲ್ಲ, ನೆಂದಿರೋ ಸೌದೆಯಿಂದ ಒಲೆ ಉರಿಯೋದಿಲ್ಲ, ಹೊಗೆ ಸುತ್ತಕೊಳ್ಳೋದು. ಅದಕ್ಕೇನು ಮಾಡ್ತಿದ್ರು? ಬೇಸಿಗೆಯಲ್ಲಿ ಸೌದೆಗಳನ್ನು, ಒಣಗಿರ್ತಕ್ಕಂಥ ಸೌದೆಗಳನ್ನು ತಂದು ಅವನ್ನ ಒಡೆದು ಸೀಳು ಮಾಡಿ ಅವನ್ನ ಒಂದು ಕಡೆ ಸಂಗ್ರಹಿಸಿ ಜೋಡಿಸಿಟ್ಕೊಳ್ತಿದ್ರು. ಅಷ್ಟೇ ಅಲ್ಲ, ಅಕ್ಕಿ, ಬೆಲ್ಲ, ಜೋನಿ ಬೆಲ್ಲ ಅಂದರೆ ದ್ರವ ರೂಪದ ಬೆಲ್ಲ. ದ್ರವ ರೂಪ ಅಂದರೆ ನೀರಿನ ರೂಪದಲ್ಲಿರ್ತಕ್ಕಂಥ ಬೆಲ್ಲ, ಬಹಳ ರುಚಿಯಾದಂಥ ಬೆಲ್ಲ ಇದು, ಜೋನಿ ಬೆಲ್ಲ. ಅಷ್ಟೇ ಅಲ್ಲವೇ ಮಲೆನಾಡಿನಲ್ಲಿ ಹಲಸಿನಣ್ಣು ವಿಶೇಷ. ಹಲಸು, ಕಾಡು ಹಲಸು. ಹಲಸಿನಿಂದ ಬರೀ ತೊಳೆ ಅಷ್ಟೇ ಸಿಗಲ್ಲ, ಹಪ್ಪಳ, ಬೀಜ ಇವೆಲ್ಲವೂ ಸಿಗ್ತವೆ. ಹಳಸಿನ ಮುಸ್ಕಿನಲ್ಲಿ, ಮುಸ್ಕು ಅಂದರೆ ಎಳೆಯ ಹಳಸಿನಲ್ಲಿ ಚೆನ್ನಾಗಿ ಕೆತ್ತಿ ಅದನ್ನು ಪಲ್ಯ ಮಾಡೋದು. ಹಳಸಿನ ಒಂದು ರೀತಿ ಕಾಯಿಯೆಲ್ಲ ಹಣ್ಣಾಗಲ್ಲ, ಆ ರೂಪದಲ್ಲಿದ್ದಾಗ ಅದನ್ನು ಬಿಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಪ್ಪಳದ ರೀತಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು. ಚೆನ್ನಾಗಿ ಹಣ್ಣಾದರೆ ತೊಳೆ ರೂಪದಲ್ಲಿ ತಿನ್ನೋದು, ಉಳಿದ ಬೀಜಗಳನ್ನೆಲ್ಲ ಹಂಗೆ ಇಟ್ಕೊಳ್ಳೋದು. ಈ ರೀತಿ ಹಲಸು ನಾನಾ ವಿಧಗಳಲ್ಲಿ ಬಳಕೆ ಆಗ್ತಿತ್ತು. ಬದುಕಿನ ಊಟದಲ್ಲಿ ಹಲಸಿನ ಒಂದು ಪದಾರ್ಥ ಮಳೆಗಾಲದಲ್ಲಿ ಇದ್ದೇ ಇರ್ತಿತ್ತು ಅಂತ. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಮನೆಯ ಒಲೆ ಎದುರು ಕುಳಿತು ಕೈಗಳನ್ನು ಬೆಚ್ಚಗೆ ಮಾಡಿಕೊಡುತ್ತಾ ಈ ಮಳೆಗಾಲದಲ್ಲಿ ಒಲೆ, ನೀರೊಲೆ ಅಂತ ಗೊತ್ತಾ? ನೀರೊಲೆ ಕೇಳಿದಿರ? ನೀರು ಕಾಯಿಸೋ ಒಲೆ, ಹಂಡೆ, ಬಚ್ಚಲ ಮನೆ. ಅಲ್ಲೇ ಈ ಬೆಂಕಿ ಕಾಯಿಸ್ಕೊಳ್ಳೋದು ನೋಡಿದ್ದೀವಿ. ಬೆಂಕಿ ಕಾಯಿಸ್ಕೊಳ್ತಾರಲ್ಲ, ಆ ಬೆಂಕಿ ಕಾಯಿಸ್ಕೊಳ್ಬೇಕಾದ್ರೆ ಆ ಕ್ಯಾಂಡದಲ್ಲಿ ಈ ಕಡಲೆಕಾಯನ್ನು, ಹಲಸಿನ ಬೀಜಗಳನ್ನು ಹಾಕಿ ಸುಟ್ಕೊಂಡು ಹಂಗೆ ತಿನ್ನೋದು. ಕ್ಯಾಂಡದ ಸುಟ್ಟಿದ್ರು ಭಾಳ ರುಚಿ. ಕೆಂಡದಲ್ಲಿ ಹಪ್ಪಳ ಸುಟ್ಕೊಳ್ಳಿ, ಹಲಸಿನ ಬೀಜ ಸುಡಿ, ಈ ಕಡಲೆಕಾಯಿನ ಸುಟ್ಕೊಳ್ಳಿ, ಒಂದೊಂದು ರುಚಿ ಗೊತ್ತಾ? ಒಲೆಗೆ ಹಲಸಿನ ಬೀಜಗಳನ್ನು ಹಾಕಿ ಸುಟ್ಟು ತಿನ್ನಂತ ನಮ್ಮ ಜೊತೆ ಇರುತ್ತಿದ್ದ ಹಿರಿಯರಿಂದ, ಅಜ್ಜಂದರಿಂದ ಕಥೆಗಳನ್ನು ಹೇಳಿಸ್ಕೊಳ್ಳೋದು. ಅವರು ಹಿರಿಯರ ಮೇಲೆ ಅನುಭವ ಜಾಸ್ತಿ, ಅವರೇನು ಮಾಡ್ತಾರೆ? ಕಥೆಗಳನ್ನ ಹೇಳ್ತಾರೆ. ಆ ಕಥೆಗಳು ಅವ್ರ ಕಾಲದವರು, ಒಂದು ಮೋಹಿನಿದ್ರು, ಜಡೆಮುನಿದ್ರು, ಅವರಿದ್ರು, ನಮ್ಮ ಕಾಲದಲ್ಲಿ ಇವರಿದ್ರು, ಇಂಥವ್ರು ಕೆರೆಯಲ್ಲಿ ಹೀಗೆ ದನ ಮೇಸಕ್ಕೆ ಹೋದಾಗ ನೀರು ಬಿದ್ದರು, ಸತ್ತು, ಹೀಗೆ ಅವ್ರ ಅನುಭವದ ಕಥೆಗಳನ್ನೇ ಹೇಳ್ತಾ ಇದ್ದಾಗ ಮಕ್ಕಳು ಬಾಯಿ ಕುಟುಂಬದಿಂದ ನೋಡ್ತಾ ಇರ್ತಾರೆ. ಹೌದಾ, ಹಿಂಗಾಗಿತ್ತ ಅಂತಕ್ಕಂಥದನ್ನ ನೋಡಿ ಆಲಿಸುತ್ತಿದ್ದೆವು. ಒಟ್ಟಾರೆ ಮಳೆಗಾಲದ ಒಂದು ಚಿತ್ರಣವನ್ನು ಅವ್ರದೇ ಭಾಷೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಇಂದು ನಿಮಗೆ ಮಳೆಗಾಲ ಅಂದರೆ ಶೀತ, ನೆಗಡಿ, ಕೆಮ್ಮು ಆಗುತ್ತೆ, ತಲೆನೋವು, ಶೀತ, ನೆಗಡಿ ಆಗುತ್ತೆ, ತಲೆನೋವು. ಆಗ ಏನು ಮಾಡ್ತಾರೆ? ಅಮ್ಮ ನಿಮ್ಗೆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾರೆ, ಔಷಧಿ ಕೊಡಿಸ್ತಾರೆ, ಎಲ್ಲ ಮಾಡ್ತಾರಲ್ಲ, ಇಂಜೆಕ್ಷನ್ ಎಲ್ಲ ಹಾಕ್ತಾರೆ. ಆ ಕಾಲದಲ್ಲಿ ಯಾವ ಥರ ಇತ್ತು? ಇಂಗ್ಲೀಷ್ ಔಷಧಿ ಇತ್ತೆ. ಆಗ ಈ ಒಂದು ನಾಟಿ ಔಷಧಿ, ಸಸ್ಯ ಗಿಡಮೂಲಿಕೆ ಔಷಧಿಯಿಂದ ಬರ್ತಕ್ಕಂಥ ರೋಗ ರುಜಿನಗಳನ್ನು ನಿವಾರಿಸ್ಕೊಳ್ತಿದ್ರು, ಪರಿಹರಿಸ್ಕೊಳ್ತಿದ್ರು. ಆ ಮೂಲಕ ಅವರು ದೇಹ ಗಟ್ಟಿಯಾಗಿತ್ತು, ಅವರ ಕಣ್ಣುಗಳು ಚುರುಕಾಗಿತ್ತು, ಹಲ್ಲುಗಳು ಗಟ್ಟಿಯಾಗಿತ್ತು, ಅವರ ಒಂದು ದೇಹ ಪ್ರಕೃತಿ ಅಷ್ಟು ಸುಲಭವಾಗಿ ಕಾಯಿಲೆಗಳಿಗೆ ಒಳಗಾಗ್ತಿರಲಿಲ್ಲ. ಇಂದು ನಾವೇನಾಗಿದ್ದೀವಿ? ಎಲ್ಲ 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 ನಮ್ಮ ಆಹಾರ ಶೈಲಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಬದಲಾಗಿ ಕೂತಿದೆ. ನಮ್ಮ ಆಲೋಚನೆಗಳು, ನಮ್ಮ ನಿದ್ರೆ, ನಮ್ಮ ರಾತ್ರಿಗಳು, ಇವೆಲ್ಲ ಬದುಕಿನಲ್ಲಿ ಬದಲಾವಣೆಗಳು ಯಾವ ರೀತಿಯಾಗಿ ಕೂತಿದ್ದಾವೆ ಅಂದರೆ, ನಾವು ಹೊಸ ನಾಗರಿಕತೆನ ತೆರಿತಾ ಇದ್ದೀವಿ. ನಮ್ಮ ಒಳ್ಳೆಯ ನಾಗರಿಕತೆ ಸಂಸ್ಕಾರಗಳನ್ನು, ಸಂಸ್ಕೃತಿಯನ್ನು ಕೈಗೊಳ್ತಾ ಇದ್ದೀವಿ. ರಾತ್ರಿ ವೇಳೆ ದೀಪದ ಎಣ್ಣೆಯನ್ನು ಉಳಿಸಲು ಏನೋ ರಾತ್ರಿ ಬೇಗ ಮಲಕೊಂತಿದ್ರು ಜನ. ರಾತ್ರಿ ವೇಳೆಯಲ್ಲಿ ಬೇಗ ಮಲಕೊಂತಿದ್ರು.
ಬೇಗ ಮಲಗಿದ್ರು ಬೆಳಿಗ್ಗೆ ಬೇಗ ಎದ್ದೇಳ್ತಿದ್ರು ಸಹಜವಾಗಿ. ಆ ತಣ್ಣನೆಯ ಗಾಳಿ, ಅದರಲ್ಲಿ ದೇಹದ ಚಟುವಟಿಕೆಗಳು, ಮನೆ ಕೆಲಸಗಳು ಈ ಮಾಡೋದ್ರ ಮೂಲಕ ಹಿರಿಯರು ಬಹಳ ಗಟ್ಟಿಮುಟ್ಟಾಗಿದೆ. ಮಕ್ಕಳೇ, ಹಿಂದೇನಾಗಿದೆ? ರಾತ್ರಿ 12 ಆದರೂ ನಿಮಗೆ ನಿದ್ದೆ ಬರಲ್ಲ. 1 ಗಂಟೆಯಲ್ಲೋ ನಿದ್ದೆ ಸ್ಟಾರ್ಟ್ ಮಾಡ್ತೀವಿ, ಬೆಳಿಗ್ಗೆ 8 ಗಂಟೆ ಆದರೆ ಎದ್ದೇಳೋದು. ಈಗ ನಿಮ್ಮ ದೇಹದ ಒಂದು ಪಚನ ಕ್ರಿಯೆ, ದೇಹದ ಮಾನಸಿಕ ಆರೋಗ್ಯ ಎಲ್ಲ ಏನೇನಾಗ್ತಾ ಇದೆ, ಎಷ್ಟು ವ್ಯಸ್ತಗೊಳ್ತಾ ಇದೆ ಅಲ್ವಾ? ಬನ್ನಿ ಪಾಠದಿಂದ ಅದನ್ನು ತಿಳ್ಕೊಳ್ಳೋಣ. ಆ ಜೀವನ ಅನುಭವಿಸೋಣ ಮಕ್ಕಳೇ. ಯಾವ ಜೀವನ? ನಮ್ಮ ಹಿರಿಯರ ಜೀವನವನ್ನು ನೋಡೋಣ. ಅಲ್ಲಿ ಒಳ್ಳೇದಿದೆ ಆರಿಸಿಕೊಳ್ಳೋಣ. ಇತಿಹಾಸದಲ್ಲಿರ್ತಕ್ಕಂಥ ಒಳ್ಳೆಯದನ್ನ ಆರಿಸಿಕೊಳ್ಳೋಣ. ಮುಂದಿರ್ತಕ್ಕಂಥ ಜೀವನಕ್ಕೆ ನಮ್ಮದೇ ಇರ್ತಕ್ಕಂಥ ಒಂದು ನಿರ್ಧಾರಗಳನ್ನ, ಸ್ಪಷ್ಟತೆಯನ್ನ, ದೃಷ್ಟಿಕೋನಗಳನ್ನು ಇಟ್ಟುಕೊಳ್ಳೋಣ. ಹಾಗಾದಾಗ ಇತಿಹಾಸದ ಬಲ, ಭವಿಷ್ಯದ ಒಂದು ನಂಬಿಕೆ ಇವೆರಡು ಜೊತೆಯಾದರೆ ಒಳ್ಳೆಯ ಜೀವನ. ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳಿಗೆಂದು ಹಪ್ಪಳ, ಸಂಡಿಗೆ ಅಂತ ಅನೇಕ ತಿಂಡಿಗಳನ್ನು ಒಣಗಿಸಿಡುತ್ತಿದ್ದರು. ಹಪ್ಪಳ, ಸಂಡಿಗೆ ಬಿಸಿಲಲ್ಲೇ ಮಾಡ್ಕೋಬೇಕು. ಈ ಮಾಡ್ಕೊಂತೀರ ಬಟ್ಟೆ ಒಣಗಲಿ, ಹಪ್ಪಳ ಒಣಗ್ತವ. ನಿಮ್ಮಲ್ಲಿ ಬಟ್ಟೆ ತೊಳೆಯಕ್ಕೆ ಆಗ್ತಿರ್ತದೆ, ಅಯ್ಯೋ ಮೋಡಾಗಿದೆ ಬಟ್ಟೆ ತೊಳೆಯೋದು ಬೇಡ ಅಂತ ಅಲ್ವಾ? ಹಾಗೆ ಬೇಸಿಗೆಯಲ್ಲೇ ಹಪ್ಪಳ, ಸಂಡಿಗಳನ್ನು ಒಣಗಿಸಿಟ್ಕೊಳ್ತಿದ್ರು. ಮನೆ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧಿ ಗುಣಗಳ ಸೊಪ್ಪುಗಳನ್ನು ಬೇಯಿಸಿ ನಿತ್ಯ ಊಟದಲ್ಲಿ ಬಳಸುತ್ತಿದ್ದರು. ವಾವ್, ಇದು ಬೇಕು. ತಾಯಿ ಮೊದಲ ಗುರು ಅಂತೇಳಿ. ಗುರು ಬರೀ ಊಟಕ್ಕಷ್ಟೇ ಅಲ್ಲ, ನಮ್ಮ ದೇಹದ ಆರೋಗ್ಯ ಕಾಪಾಡೋಕ್ಕೂ ಗುರು ಬೇಕು. ಹಾಗಾಗಿ ಅಡುಗೆಯಲ್ಲಿ ಒಳ್ಳೊಳ್ಳೆ ಔಷಧಿ ಗುಣಗಳುಳ್ಳ ಗಿಡಮೂಲಿಕೆಗಳ ಸೊಪ್ಪುಗಳನ್ನು ಪಲ್ಯಗಳಲ್ಲಿ, ಸಾಂಬಾರುಗಳಲ್ಲಿ ಬಳಸಲಾಗ್ತಿತ್ತು. ಅದು 2ನೇ ಮಹಾಯುದ್ಧದ ಕಾಲ. ಕೆರೆಕೊಪ್ಪದಲ್ಲಿ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹೊಚ್ಚುತ್ತಾ ಇರುವ ಅರಣ್ಯವಿತ್ತು. ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದ ಅಂಚಿನಲ್ಲಿದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರ ಆಕಾರದ ರಂಜದ ಹೂಗಳನ್ನು ಆರಿಸುವುದು, ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಕೇದಿಗೆ ಹರಳಿದೆಯೇ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತು ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ನನಗೆ ಖುಷಿ ಸಂಗತಿಗಳು. ನಿಮ್ಮ ಬಾಲ್ಯದ ತುಂಟಾಟಗಳನ್ನು ನೆನೆಸ್ಕೊಳ್ಳಿ ಮಕ್ಕಳಿಗೆ. ನೀವೇನೇನು ಮಾಡ್ತಿದ್ರಿ? ಏನೇನು ಮಾಡ್ತಿದ್ರಿ? ಏನು ಮಾಡ್ತಿದ್ರಿ? ಮರ ಹತ್ತಿದ್ದೀರಾ? ಕೆರೆಯಲ್ಲಿ ಈಜಾಡಿದ್ದೀರಾ? ಸೀಬೆಕಾಯಿ ಕದ್ದು ತಿಂದಿದ್ದೀರಾ? ಲಗೋರಿ ಆಡಿದ್ದೀರಾ? ಇವೆಲ್ಲವೂ ಕೂಡ ಬಾಲ್ಯದಲ್ಲೇ ಕಲಿತಕ್ಕಂಥದ್ದು. ಸೈಕಲ್ ಹೊಡೆಯಕ್ಕೆ ಹೋಗಿ ಬಿದ್ದು ಕಾಲುಗಳನ್ನು ಗಾಯ ಮಾಡ್ಕೊಳ್ಳೋದು, ಗಾಯಗಳನ್ನು ಮುಚ್ಚಿಟ್ಬಿಟ್ರು ಅಪ್ಪ ಅಮ್ಮ ಕೈಲಿ ಒದೆ ತಿನ್ನೋದು. ಗಾಯ ಆಯ್ತು ಅಂತೇಳಿ ಒದ್ ಬಿಡ್ತಾವಲ್ಲ, ಅದು ಹೆಂಗಿದೆ ಗೊತ್ತಾಗುತ್ತೆ. ಅವಾಗ ಇನ್ನೂ ಒದೆ ತಿನ್ನೋದು ಅಲ್ವೇ? ಆದರೂ ಕೂಡ ಸೈಕಲ್ ಹೊಡೆಯಕ್ಕೆ ಬಿಡ್ತಿದ್ರಾ? ಕಲಿತಿದ್ರಿ. ಎಡವಿ ಬಿದ್ದು ತರ್ಚ್ಕೊಂಡು ಗಾಯ ಮಾಡಿಕೊಂಡು ಅಲ್ವಾ? ಹೀಗೆ ಅನಂತಮೂರ್ತಿಯವರ ಬಾಲ್ಯದಲ್ಲೂ ಅಷ್ಟೇ ಅವ್ರೇನು ಮಾಡ್ತಿದ್ರು? ಈ ಸುರುಗಿ ಹೂಗಳನ್ನು, ರಂಜಕದ ಹೂಗಳನ್ನು ಕಿತ್ತು ತಂದು ಅವನ್ನ ಹೂ ಕೂಡಿಸ್ತಾ ಇದ್ರು. ಅಲ್ಲದೆ ಮರದ ಮೇಲೆ ಅಕ್ಕಿ ಮೊಟ್ಟೆ ಇಟ್ಟಿದ್ದು ಮರಿ ಆಯ್ತು ಇರ್ತಕ್ಕಂಥದ್ದು ಕುತೂಹಲದಿಂದ ನೋಡೋದು ಅಲ್ವಾ? ನೀವು ಮೊಟ್ಟೆ ಮರಿ ಆಗ್ತಾ, ನಾಯಿ ಮರಿ ಆಗ್ತಾ ಅಲ್ವಾ? ಹೇಳ್ಬೇಕೀವಿ ನಮ್ಮನೆ ನಾಯಿ ಮರಿ ಆಗಿದ್ದಪ್ಪ, 3 ಮರಿ ಆಗಿದ್ದೆ ಗೊತ್ತಾ, ಒಂದು ಇಷ್ಟು ಚೆನ್ನಾಗಿರುತ್ತಾ, ಹಿಂಗೆ ಮಕ್ಕಳು ಅಲ್ವಾ? ಆ ಮುಗ್ಧತೆ, ಆ ತುಂಟತನ ಅದು ಬೇಕು. ಮುಗ್ಧತೆ, ತುಂಟತನ ಇಲ್ಲದೆ ಹೋದಾಗ ಬದುಕು ಏಕತಾನತೆಯಿಂದ ಹೊರಬರಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ, ದೂರ್ವೆ ಅಂದರೆ ಹುಲ್ಲು, ಗರಿಕೆ ಹುಲ್ಲು. ದೂರ್ವೆ ಭಾರತದಲ್ಲಿ ಚಕ್ಕಿಸು. ದೂರ್ವೆ, ಗರಿಕೆ ಹುಲ್ಲು, ಇದು ಪೂಜೆಗೆ ಬಳಸ್ತಾರೆ ಮಕ್ಕಳೇ. ಆಗ ಮಕ್ಕಳು ಅಜ್ಜನ ಹೆಣ್ಣುಗಳ ಜಾಸ್ತಿ. ಅಜ್ಜನಿಗೆ ಮೊಮ್ಮಕ್ಕಳು, ಯಾಕಂದ್ರೆ ಅಜ್ಜ ಹೊಡೆಯಲ್ಲ, ಜೊತೆಗೆ ಏನಿರುತ್ತೆ ಕೊಡೋದು ಜಾಸ್ತಿ ಅಜ್ಜನಿಗೆ, ಮೊಮ್ಮಕ್ಕಳ ಮೇಲೆ ಭಾಳ ಪ್ರೀತಿ. ಹಾಗಾಗಿ ದೂರ್ವೆ ಹುಲ್ಲನ್ನು ಕಿತ್ತು ತಂದು ಅಜ್ಜನಿಗೆ ಪೂಜೆ ಕೊಡ್ತಕ್ಕಂಥದ್ದು. ಆಮೇಲೆ
ಅಮ್ಮ ಹೇಳ್ತಕ್ಕಂತಹ ಲಕ್ಷ್ಮೀನಾರಾಯಣನೇ ಹೇಳು, ಲಕ್ಷ್ಮೀ ರಮಣನೇ ಹೇಳು ಎಂಬತಕ್ಕಂತಹ ಈ ಬೆಳಗಿನ ಪ್ರಾರ್ಥನಾ ಗೀತೆಗಳನ್ನು ಆಲಿಸಿಕೊಳ್ತಾ ರಂಜದ ಹೂಗಳನ್ನು ಬಾಳೆಯ ನಾರಿನಿಂದ ಪೋಣಿಸಿ ಹೂಮಾಲೆಗಳನ್ನು ಮಾಡಿ ಪೂಜೆಗೆ ಅಮ್ಮನಿಗೆ ಕೊಡ್ತಕ್ಕಂತಹ ಕೆಲಸವನ್ನು ಇವರು ಬಾಲ್ಯದಲ್ಲೇ ಮಾಡ್ತಾ ಇದ್ರು. ಇದು ನಿತ್ಯ ಮಾಡ್ತಕ್ಕಂಥ ಪುನರಾವರ್ತನೆ ದೈನಿಕವಾಗಿತ್ತು, ದೈನಿಕ ನಿತ್ಯ. ಕೆರೆಕೊಪ್ಪದಲ್ಲಿ ನಮಗೆಲ್ಲ ಚರಟದ ಕಾಪಿ ಚರಟ ಅಂದ್ರೆ ಗೊತ್ತಾ? ಚರಟ ಅಂದ್ರೆ ಗೊತ್ತಾ? ಈಗ ನಿಮ್ಮ ಮನೇಲಿ ಕಾಫಿ ಸೋಸ್ತ ನೋಡಿದಿರ, ಟೀ ಕಾಫಿ ಸೋಸ್ತಲ್ವಾ, ಆ ಪುಡಿ ಉಳಿದಿರುತ್ತಲ್ವ, ಆ ಪುಡಿ ಕೆಲವರು ಹೆಸರೆಲ್ಲ ಹಚ್ಚಿಕ್ಕೆ ಆ ಪುಡಿ ಹಂಗೆ ಇರ್ತಲ್ಲ, ಅದನ್ನು ಸ್ವಲ್ಪ ಪುಡಿ ಹಾಕ್ಬಿಟ್ಟು ಪುನಃ ಸೋಸ್ತಾರೆ. ಅದನ್ನೇ ಚರಟದ ಚರಟ, ಉಳಿದಿರ್ತಕ್ಕಂಥ ಕಾಫಿ ಟೀ ಪುಡಿ. ಆದರೆ ಕೆಲವು ಸಾರಿ ಅಜ್ಜನಿಗೆ ನನ್ನ ತಂದೆ ಶಾನಭವರಿಗೆ ಆಗೋರು ಬರತಕ್ಕಂಥ ಅವ್ರ ಸ್ನೇಹಿತರಿಗೆ ಈಗ ಒಳ್ಳೊಳ್ಳೆ ರುಚಿಯಾದ ಕಾಫಿನ ಕೊಡ. ಕಾಫಿ ವಿಶಿಷ್ಟತೆಯನ್ನು ತಿಳ್ಕೊಳ್ಳಿ ಮಕ್ಕಳು. ಕಾಫಿ ಈಗ ಯಾರು ಅಪ್ಪ ಅಮ್ಮಗಳು ಮಕ್ಕಳಿಗೆ ಕಾಫಿ ಟೀ ಕೊಡಲ್ಲ. ಕೊಡ್ತಾರ ಕುಡಿತೀರಾ? ಟೀ ಕುಡಿಬೇಡ ಕಣ, ಕೈಲಾಗತ್ತೆ, ಕಫ ಆಗುತ್ತೆ. ಕಾಫಿ ಕುಡಿಬೇಡ ಕಣ, ಹೀಟಾಗತ್ತೆ ಅಲ್ವಾ? ಕಾಫಿ ಟೀಗಳನ್ನ ಕಾಫಿ ಟೀಗಳನ್ನ ಮಲ್ನಾಡ ಟೀ ಕಮ್ಮಿ, ಕಾಫಿ ಜಾಸ್ತಿ. ಹಾಗಾಗಿ ಹಿಂದೆ ಹಣ ಕಡಿಮೆ ಇದ್ದಂಥ ಕಡಿಮೆ ದುಡ್ಡಲ್ಲಿ ಜೀವನವನ್ನು ಸಾಗಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತಿನಗೆ ವಸ್ತುಗಳನ್ನು ವೇಸ್ಟ್ ಮಾಡ್ತೇವೆ. ವೇಸ್ಟ್ ಅನ್ನೋದನ್ನು ಕೂಡ ಬಳಕೆ ಮಾಡ್ಕೊಳ್ತಕ್ಕಂಥ ಜಾಣತನ ಹಿಂದಿನವರಲ್ಲಿತ್ತು. ಪಾಠ ನಿಮ್ಗೆ ಅರ್ಥ ಆಗುತ್ತೋ ಅರ್ಥ ಅಲ್ಲ ಗೊತ್ತಿಲ್ಲ. ಈ ಅನಂತಮೂರ್ತಿಯವರ ಬಾಲ್ಯದಲ್ಲಿ ವಸ್ತುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸ್ತಾ ಇದ್ರು. ಕಾರಣ ಹಣದ ಕೊರತೆ ಇತ್ತು, ಬಡತನ ಇತ್ತು. ಹಾಗಾಗಿ ಯಾವುದೇ ಒಂದು ವಸ್ತುನ ಬೇಗ ಆಚೆ ಎಸಿತಿರಲಿಲ್ಲ, ಅವನ್ನ ಪುನರ್ ಬಳಕೆ ಮಾಡ್ಕೊತಿದ್ರು. ಆಗ ಕಾಲದ ಕಾಫಿ ಹೇಗೆ ಸರ್ ಅಂದರೆ, ನಿಮಗೆ ರೆಡಿ ಇನ್ಸ್ಟಂಟ್ ಕಾಫಿ ಸಿಗ್ತಿರ್ಲಿಲ್ಲ, ಪುಡಿ ರೂಪದಲ್ಲಿ ಸಿಗ್ತಿರ್ಲಿಲ್ಲ, ಆ ತಕ್ಷಣಕ್ಕೆ ಹಾಕಿ ಕುಡಿತಕ್ಕಂಥ ಕಾಫಿ ಸಿಗ್ತಿರ್ಲಿಲ್ಲ. ಕಾಫಿ ಬೀಜವನ್ನು ಹುರಿಬೇಕು, ಹರಿಬೇಕು, ಪುಡಿ ಮಾಡಬೇಕು, ಪುಡಿ ಮಾಡಿದ್ನ ನೀರಲ್ಲಿ ಹಾಕಿ ಮರಳಿಸ್ಬೇಕು, ಆಮೇಲೆ ಅದಕ್ಕೆ ಹದವಾಗಿರ್ತಕ್ಕಂಥ ಕೆನೆ ಹಾಲನ್ನು ಹಾಕಿ ಸೋಸಬೇಕು. ಆಗ ಘಮ 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 ಅನಿಸ್ತಕ್ಕಂಥ ಕಾಫಿ. ಅದು ಮನೆ ಹಿರಿಯರಿಗೆ, ತಂದೆ ಅವ್ರ ಸ್ನೇಹಿತರಿಗೆ. ಅದ್ರಲ್ಲಿ ಎರಡನೇ ಸರಿ ಕಾಸ್ತಾರಲ್ಲ, ಆ ಕಾಫಿ ಮಕ್ಕಳಿಗೆ. ಅಯ್ಯೋ, ನಿಮ್ಗೆ ಅರ್ಥ ಆಗಲಿಲ್ಲ. ಮೊದಲ ಸಲಿ ಸೋಸ್ತಕ್ಕಂಥ ಕಾಫಿ ಮನೆ ಹಿರಿಯರಿಗೆ, ಎರಡನೇ ಬಾರಿ ಸೋಸ್ತಕ್ಕಂಥ ಕಾಫಿ ಮನೆಯ ಮಕ್ಕಳಿಗೆ. ಇನ್ನೊಂದು ರೌಂಡ್ ಅದನ್ನೇ ಕಾಫಿ ಕಾಯಿಸಿದ್ರೆ ಥರ್ಡ್ ರೌಂಡ್ ಅದು ಮನೆಯ ಹಾಳುಗಳಿಗೆ. ಮನೆಯ ಹಾಳುಗಳಿಗೆ ಕಾಫಿಯ ಭಾಗ್ಯ ಇರಲಿಲ್ಲ. ಗೆಳೆಯರಾದ ಊರಿನ ಪಡೆಯಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಕುಡಿಯ ಕಾಫಿ, ಒರಿಜಿನಲ್ ಫಸ್ಟ್ ಮೊದಲ ಕಾಫಿ ಬೀಜವನ್ನು ಆಗಲೇ ಹುರಿದು, ಆಗಲೇ ಪುಡಿ ಮಾಡಿ, ಆಗಲೇ ಶುದ್ಧ ಬಟ್ಟೆಗೆ ಸುರಿದು, ಹಿಂಡಿ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಕಸಿಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಕಾಫಿಯ ಪಳಪಳ ಹೊಳೆಯುವ ಒಂದು ಹಿತ್ತಾಳೆ ಲೋಟದಿಂದ ಇನ್ನೊಂದು ಲೋಟಕ್ಕೆ ನೊರೆ ಬರುವಂತೆ ಮಾಗುವುದು. ಯಾರೋ ಒಟ್ಟು ಟೀ ಕಾಫಿ ಅಂಗಡಿ ಮುಂದೆ ಹೋಗ್ತಿರ್ತೀರಿ, ಎಷ್ಟು ಬ್ಯೂಟಿಫುಲ್ ಆಗಿ ಆಗೋಯ್ತಿರ್ತಾರೆ ನೋಡಿ ಅಲ್ವಾ? ಹಾಗೆ ಆ ಕಾಲದಲ್ಲಿ ಕಾಫಿನ ಕಾಸ್ತಿದ್ದೇ ಒಂದು ವಿಶೇಷತೆ. ಆ ಹುರ್ಕೊಳ್ಳೋದು, ಆ ಪುಡಿ ಮಾಡೋದು, ಅದನ್ನು ಒಳ್ಳೆ ಹದವಾಗಿ ಮರಳಿಸಿ ಅದಕ್ಕೆ ಒಂದು ಆ ಡಿಕಾಕ್ಷನ್ ಇಳಿಯಕ್ಕೆ ಅಲ್ಲಲ್ಲ, ಫಸ್ಟು ಡಿಕಾಕ್ಷನ್ ಇಳಿಸಿರ್ತಾರೆ, ಹಾಲು ಹಾಕೋಲ್ಲ, ಸೋಸ್ಬಿಟ್ಟು ಒಂದು ಬಟ್ಟೆಗೆ ಹಾಕಿ ಬಿಟ್ಬಿಡ್ತಾರೆ, ಪುಡಿ ಸಮೇತ ಹಾಕಿ.
ಅದು ನಿಧಾನ ಇಳ್ಕೊಳ್ಳುತ್ತೆ. ಇಳ್ಕೊಂಡಿದ್ದನ್ನ ಅದನ್ನು ಸ್ವಲ್ಪ ಬೆಚ್ಚನೆ ಕಡಿಮೆ ಮಾಡಿ ಉಷ್ಣಾಂಶ ಇಳಿತ ಅಂತ ನೋಡಿ ಅದರೊಳಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಬೆಳ್ಳಿ ಲೋಟದಲ್ಲೋ ತಾಮ್ರ ಲೋಟದಲ್ಲೋ ಕೊಡ್ತಾರೆ. ಅದನ್ನು ಕುಡಿತಕ್ಕಂಥದ್ದೇ ಒಂದು ಗ್ರೇಟ್ ಡಿಕಾಕ್ಷನ್. ಫಿಲ್ಟರ್ ಫಿಲ್ಟರ್ ಕಾಫಿಯಿಂದಲೂ ಹಾಗೆ. ಈ ನೊರೆ ಬರುವಂತೆ ಎತ್ತರದಿಂದ ಹಲವು ಬಾರಿ ಸಾರಿ ಉಯ್ದು ಕುಡಿಯಲು ಅಗತ್ಯವಾದ ಬಿಸಿ ಕದವನ್ನು ಇಳಿಸಿ ಸೆರಗು ಮುಚ್ಚಿದ ಕೈಯ ಮೇಲೆ ಇದನ್ನು ಇಟ್ಟುಕೊಂಡು ಹಸನ್ಮುಖವಾಗಿ ಅಮ್ಮ ಕುಡಿಯಲು ಕೊಡುತ್ತಿದ್ದರು. ಅವಾಗ ಹಿಂದಿನ ಕಾಲದಲ್ಲಿ ಸೆರಗನ್ನ ಪೂರ್ತಿ ಹಾಕೊಳ್ತಿದ್ರು, ಕೈಯೆಲ್ಲ ಮುಚ್ಚಿಕೊಳ್ಳೋಕ್ಕೆ ಆ ಕಾಫಿನ ಇಲ್ಲಿ ಕೊಡ್ತಾ ಇದ್ರು. ಅಂದರೆ ಆತಿಥ್ಯವನ್ನ ಮಾಡೋದು ಒಂದು ಕಲೆ. ಕಾಫಿಯನ್ನ, ತಿಂಡಿಯನ್ನ, ಊಟವನ್ನ ಬಡಿಸೋದು ಕೂಡ ಸಮಾಧಾನವನ್ನು ಬಡಿಸ್ಬೇಕು, ಸಮಾಧಾನದಿಂದ ಬಡಿಸ್ಬೇಕು. ಮಕ್ಕಳಿಗೂ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯನ್ನು ಉಳಿಸಿಕೊಂಡು ಅದರ ಚರಟ ಕುದಿಸಿ ಮಾಡಿದ ಕಾಫಿಯ ಸೇವನೆ ನಮಗೆ ಇವೆಲ್ಲದರ ತಯಾರಿ ನೆನಪಾಗುತ್ತದೆ. ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರ ತಿಂಗಳಿಗೊಮ್ಮೆ ನಮಗೆ ವರ್ಷ ತಂದುಕೊಡುತ್ತಿದ್ದರು. ಈ ವಿಶೇಷ ಪದಾರ್ಥಗಳನ್ನು ತಡವಾಗಿ ನಾವು ಪಡೆಯುವುದು ವರ್ಷಕ್ಕೊಮ್ಮೆ. ಮಕ್ಕಳೇ ಕಡ ಬರಪ್ಪ ಚಕ್ಕಿಸ್ಕೊಡು ಬಿಡ. ಕಡ ಅಂದ್ರೆ ಸಾಲ. ಆಗ ನಾನು ಮತ್ತೆ ಹೇಳಿದೆ ಹಾಲಿನ ಕೊರತೆ ಇತ್ತು ಅಲ್ವಾ. ಈಗ ಒಂದು ಯುಗಾದಿ ಹಬ್ಬದಿಂದ ಬ್ಯಾರಿ ಏನಾರು ತಂದ್ಬಿಟ್ಟು ಕಾಫಿ ಪುಡಿ ತಂದ್ಬಿಟ್ಬಿಟ್ರೆ ಅದರ ಒಂದು ಒಣವನ್ನ ಇನ್ನೊಂದು ಯುಗಾದಿ ಕೊಡು ಸಾಲ ಹೋಗಿ ಪಡ್ಕೊಳ್ಳೋದು. ಅದಕ್ಕೆ ದುಡ್ಡು ಕೊಡ್ತಿರ್ಲಿಲ್ಲ. ಅವ್ರ ಮನೆಗೆ ಬೆಳೆದಂಥ ಅಡಿಕೆಯನ್ನು, ಸಾಂಬಾರು ಪದಾರ್ಥಗಳನ್ನು, ಭತ್ತವನ್ನು ಕೊಟ್ಟು ತೀರಿಸುತ್ತಿದ್ದರು. ಅರ್ಥಕ್ಕಿದೆಯಾ? ಹಣವಿರಲಿಲ್ಲ, ಆದರೆ ಹಣಕ್ಕೆ ಬದಲಾಗಿ ಮನೆಯಲ್ಲಿ ಬೆಳೆದಂಥ ವಸ್ತುಗಳನ್ನೇ, ಮನೆಯಲ್ಲಿ ಬೆಳೆದ ವಸ್ತುಗಳನ್ನೇ ಆ ಪ್ರತಿರೂಪವಾಗಿ ಕೊಟ್ಟು ಸಾಲಗಳನ್ನು ತೀರಿಸುತ್ತಿದ್ದರು. ಅರ್ಥ ಆಗ್ತಾ? ಅಂದರೆ ದೀಪ ಅಂದರೆ ಕೆಲವರು ಕಡವಳ ಹಿಂಗೆ ಹೋದ್ರೆ ಬರೀ ಕಾಫಿ ಒಂದೇ ಅಲ್ಲ, ಬೇರೆ ಬೇರೆ ವಸ್ತು. ದೀಪಾವಳಿಯಿಂದ ದೀಪಾವಳಿ ಲೆಕ್ಕ, ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬಕ್ಕೆ ಲೆಕ್ಕ, ಯುಗಾದಿಯಿಂದ ಇನ್ನೊಂದು ಯುಗಾದಿ ಲೆಕ್ಕ. ಅಂದರೆ ವಿನಿಮಯ ಪದ್ಧತಿ, ಕೊಡುಕೊಳ್ಳುವಿಕೆ. ನಿನಗೆ ಬೇಕಾದ ನಾ ಕೊಡ್ತೀನಿ, ನನಗೆ ಬೇಕಾದ ನೀನು ಕೊಡು. ಈ ಮೂಲಕ ಆ ಒಂದು ವಿನಿಮಯ ಪದ್ಧತಿ ಆಗಿತ್ತು. ಜರಿ ಟೋಪಿ ತೊಟ್ಟ ಬ್ಯಾರಿ ಬಂದಾಗಲೆಲ್ಲ ನನಗೆ ಸಕ್ಕರೆಯಿಂದ ಮಾಡಿದ ಮಿಠಾಯಿ ಪುಕ್ಕಟೆ ಸಿಗುತ್ತಿತ್ತು. ನನ್ನ ಭಯ ನಿವಾರಣೆಗೆ ಎಂದೋ ಒಮ್ಮೆ ಕರಡಿ ಆಡಿಸೋರು ಬಂದಾಗ ಕರಡಿ ಮೇಲೆ ಕೂರಿಸಿ ನನ್ನನ್ನು ಓಡಾಡಿಸೋದ್ರ ಮೂಲಕ ನನ್ನ ಭಯದ ನಿವಾರಣೆ ಮಾಡಲಾಗಿತ್ತು. ಈಗಲೂ ಕರಡಿ ಮೇಲೆ ಕೂತಿದ್ರಿ ನೀವೇಂದಾರ? ಕರಡಿ ನೋಡಿದ್ದೀರಾ? ಕರಡಿ ನೋಡಿದ್ರಿ? ಇಲ್ಲೇ ಝೂನಲ್ಲಿ ಇದೆ ರೋರ. ಯಾವುದು? ಆಡಮಲ್ಲೇಶ್ವರ ಝೂನಲ್ಲಿ ಕರಡಿ ಇದೆ, ನೋಡ್ಕೊಂಬನ್ನಿ. ಕರಡಿ ಇದೆ, ಚಿರತೆ ಇದೆ, ನವಿಲುಗಳಿವೆ, ಹೆಬ್ಬಾವಿದೆ, ಒಳ್ಳೊಳ್ಳೆ ಜಿಂಕೆಗಳಿವೆ, ಸಾರಂಗ, ಆಮೆ, ಕಡಲಾಮೆ, ಉಷ್ಣ ಪಕ್ಷಿಗಳು ಎಲ್ಲ ಇದಾವಲ್ಲಿ, ನೋಡ್ಕೊಂಬನ್ನಿ. ಕೈಯಲ್ಲಿ ಕಾಸಾಣದ ಆ ಕಾಲದಲ್ಲಿ ಹಲವು ಸಾರಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡೋಷ್ಟು ಅನುಕೂಲ ಇರ್ತಿರ್ಲಿಲ್ಲ. ಕೆಲವೊಮ್ಮೆ ಅವರ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಫಿ ಮಾಡಿದ ಚರಟದಲ್ಲಿ ನನಗೆ ಮತ್ತು ನನ್ನ ಅಜ್ಜನಿಗೆ ಕೊಡ್ತಿದ್ರು. ಅಜ್ಜ ನನಗೆ ಹಿರಿಯರಾಗಿದ್ದಾರೆ, ನನಗೆ ಚರಟದಲ್ಲಿ ಕಾಫಿ. ಇದು ಸಹಜ. ಮನೆಯಲ್ಲಿ ಏನಾರ ಫಸ್ಟ್ ಡಿಕಾಕ್ಷನಲ್ಲಿ ಕೊಡದೆ ಹೋದರೆ ಹಿರಿಯರು ಗುಣಿಸ್ಕೊಳ್ತಿದ್ರು. ಅಯ್ಯೋ ನಾನು ಹಿರಿಯ, ನನಗಿರುವ ಕಾಫಿ. ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿಯಾದಾಗ ಅಜ್ಜೆ ಸೌದೆ ತರಲು ನೆಪ ಮಾಡಿಕೊಂಡು ಕತ್ತಿಡಿದು ಕಾಲಿಗೆ ನಡೆದು ಬರುತ್ತಿದ್ದರು. ಅತ್ತೆ ಸೊಸೆ ಜಗಳ, ಮನೆಯಲ್ಲಿ ಅತ್ತೆ ಸೊಸೆ ಜಗಳ. ಆ ಮನೆ ಹಿರಿಯ ಅಂದ್ರೆ ಅಜ್ಜೆ ಮಾಡಿದ್ರು, ಸುಮ್ಮನೆ ಕಾಡ ಸೌದೆ ತರ್ತೀನಿ ಅಂತ ಹೇಳ್ಬಿಟ್ಟು ಕತ್ತಿ ತಾಂಡು ಹೊರಡ್ತಾರೆ. ಇವರಿಬ್ಬರೇ ಇರೋಲ್ಲ, ಕಾಡ ಇರ್ತಿರ್ಲಿಲ್ಲ, ಅವರವರು ಒಂದಾದ್ರು. ನಾನು ಹಠ ಹಿಡಿದು ಅವರ ಜೊತೆಗೆ ಹೋಗುತ್ತಿದ್ದೆ. ಅಮ್ಮನಿಗೆ ನಾನು ಹೀಗೆ ಅಜ್ಜಿಯರ ಜೊತೆ ಪಟ್ಟಾಂಗ ಮಾಡೋದು ಕಲಿಯುವುದು ಇಷ್ಟವಾಗ್ತಿರಲಿಲ್ಲ. ಅಂಥ ಸಮಯದಲ್ಲಿ ಏನೇನೋ ನೆವ ಮಾಡಿಕೊಂಡು ನಾನು ಕಾಡು ಹರಟೆಯಲ್ಲಿ ಕಾಲ ಕಲಿತಿದ್ದ ಅಕ್ಷರ ತಿದ್ದುತ್ತಿಲ್ಲ ಎಂದು ಅಜ್ಜಿಯರ ಎದುರೇ ಬೈತಿದ್ದರು. ನೀವು ತುಂಬ ಮುದ್ದಿಸ್ತೀರಿ ನಿಮ್ಮ ಮಗನ, ನಮ್ಮ ಮಗನ ಹಾಳಾಗುತ್ತೋ ಮಕ್ಕಳು, ಅಷ್ಟೊಂದು ಮುದ್ದಿಸ್ಬಾರ್ದು. ಈಗ ಬೈತ ನೋಡ್ರಿ,
ಮನೇಲಿ ಬಯಲ್ವಾ, ಏ ಬಿಡಮ್ಮ ಸಣ್ಣವ್ ಬಿಡಮ್ಮ, ಯಾಕೆ ಹಂಗಾಡ್ತಿ ಬಿಡಮ್ಮ, ಹಿರಿಯ ಸಮಾನ ಮಾಡ್ತಾರೆ. ಸಹಜವಾಗಿ ಅವು ತಾಯಂದಿರಪ್ಪ. ಆದರೆ ಯಾರೇ ಆಗಲಿ ಹಿರಿಯರು ಮೊಮ್ಮಕ್ಕಳನ್ನ ಮುಗಿಸ್ತಾರೆ. ಅಜ್ಜ ಅಜ್ಜಿ ಮೊಮ್ಮಕ್ಕಳೇ ಒಂದು ಪ್ರಾಣ, ಮೊಮ್ಮಕ್ಕಳೇ ಒಂದು ಪ್ರಾಣ. ಬನ್ನಿ ಸ್ನೇಹಿತರೆ, ಪಾಠ ಭಾಗದ ಕೊನೆಗೇನೋ ಇದರಲ್ಲಿ ನಿಮಗೆ ಎಷ್ಟು ರುಚಿ ಸಿಕ್ಕಿದ್ವಿ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವ್ರ ಬಾಲ್ಯವನ್ನು ಅವರು ಕಂಡಂತೆ ಬಂದವರು. ನಿಮ್ಮ ಬಾಲ್ಯವನ್ನು ನಾವು ಕಂಡಿದ್ದೀವಿ, ನಿಮ್ಮ ಬಾಲ್ಯವನ್ನು ನೀವು ಕಂಡಿದ್ದೀವಿ. ನಿಮ್ಮ ಬಾಲ್ಯದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳು ನನಗಿಷ್ಟ ಆಗಬೇಕು ಅಂತ ಏನಿಲ್ವಲ್ಲ ಅಲ್ವಾ? ನಿನಗೆ ಕಾಫಿ ಇದ್ರೆ ಆ ಕಾಫಿ ಹಂಗೆಲ್ಲ ಇತ್ತ ಅನಿಸುತ್ತೆ. ಈಗಿನ ಕಾಲಕ್ಕಾದ್ರೆ ಕಾಫಿನ ಸಿಕ್ಕ ಅಲ್ವಾ? ಹಾಗೆ ಒಂದೊಂದು ಜಮಾನಕ್ಕೆ ಒಂದೊಂದು ವಸ್ತುವಿನ ಬೆಲೆ ಬದಲಾಗುತ್ತೆ. ಅಷ್ಟೇ ಅಲ್ಲದೆ ಈಗ ಕಾನ್ವೆಂಟ್ಗಳು, ಚಿಲ್ಡ್ರನ್ಸ್ ಕೇರ್, ಎಂತೆಂಥ ಶಾಲೆಗಳು ಆರಂಭವಾಗಿದೆ. ಕಿಂಡರ್ ಗಾರ್ಡನ್. ಮಕ್ಕಳಿಗೆ ಬಾಲ್ಯ ಅಂತಕ್ಕಂಥದ್ದು ಸಿಗದೇ ಇಲ್ಲ. ಅದು ಹಿಂದೆ ಆಗಲ್ಲ. ಮಕ್ಕಳು ಮೊದಲ ಒಂದು 6 ವರ್ಷಗಳ ಕಾಲ ಚೆನ್ನಾಗಿ ಖುಷಿಯಿಂದಲೇ ಕಾಲವನ್ನು ಕಳೀತಾ ಇದ್ದಾರೆ. ಮಕ್ಕಳಿಗೆ ತುಂಟಾಟ ಆಡೋದೇ ಒಂದು ಚೆಂದ ಅಲ್ವಾ? ಅವು ನೋಡಿ ಅವತ್ತರ ದೇವ್ರು ಇದ್ದಂಗೆ ಆಗಲೆಲ್ಲ ಚೆನ್ನಾಗಿ ಕುಡಿತೇವೆ, ಚೆನ್ನಾಗಿ ಊಟ ಮಾಡ್ತೇವೆ, ಮಲ್ಕೊಂಡ್ಬಿಡ್ತೇವೆ. ಅಂಥ ಮಕ್ಕಳನ್ನು ಕಟ್ಟಾಕೋ ಪ್ರಯತ್ನ ಮಾಡೋದು ಬೇಡ. ಕಟ್ಟಾಕೋ ಪ್ರಯತ್ನ ಮಕ್ಕಳು ಖುಷಿಯಾಗಿ ಬೆಳೀಬೇಕು. ನಲಿ ಕಲಿಯುತ್ತೆ. ಯಾಕೆ ಕಲಿಯುತ್ತೆ? ನಲಿ ಕಲಿ ಚೆನ್ನಾಗಿದೆಯಲ್ಲ, ಅದು ನಲಿ ಕಲಿಯುತ್ತೆ. ಹಾಗೆ ಅವರವರ ಬಾಲ್ಯ ಅವರ ಚೆಂದ. ಮಕ್ಕಳೇ, ಇಲ್ಲಿರ್ತಕ್ಕಂಥ ಒಂದೊಂದು ವಾಕ್ಯಗಳ ಪ್ರಶ್ನೆಗಳನ್ನು ಗಮನಿಸಿ. ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಡುತ್ತಿದ್ದರು? ಫಲ್ಗುಣ ಮಂತ್ರ. ಅರ್ಜುನ ಸ್ತುತಿ. ಲೇಖಕರ ಮೊದಲ ವಿದ್ಯಾಗುರು ಯಾರು? ಕೃಷ್ಣಪ್ಪಯ್ಯ. ಸಣ್ಣ ಕುಳಿಯೊಳಗಿನ ಕಪ್ಪು ಹುಳವನ್ನು ಯಾವ ಹೆಸರಿಂದ ಕರೆಯುತ್ತಾರೆ? ತನ್ನಾದೇವಿ. ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು? ನಿತ್ಯ ಪೂಜೆಗೆ ರಂಜಕದ ಹೂಗಳನ್ನು ಪೋಣಿಸಿ ತಂಗುವುದು, ಅಜ್ಜನಿಗೆ ದರ್ಬೇರುಗಳನ್ನು ತಂದುಕೊಡುವುದು ಅಲ್ವಲ್ಲಪ್ಪ? ಇದು ನಿತ್ಯದ ದೈನಿಕ. ತಿಂಗಳಿಗೊಮ್ಮೆ ಕಾಫಿ ಜನ ತಂದು ಕೊಡುತ್ತಿದ್ದವರು ಯಾರು? ಬ್ಯಾರಿಸ್ಟ್. ದೇಶೀಯ ಅಥವಾ ಪರಕೀಯ, ಪರದೇಶಿ. ಮಕ್ಕಳೇ ಬನ್ನಿ, ಇಲ್ಲಿ ಒಂದು ಸರಳವಾಗಿರ್ತಕ್ಕಂಥ 4 ಪ್ರಶ್ನೆ, 4 ಉತ್ತರಗಳು ಅವರೇ ಕೊಟ್ಟಿದ್ದಾರೆ. ಒಂದು ಚಟುವಟಿಕೆ ಮಾಡೋಣ ಬನ್ನಿ. ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಯಾರು? ಕೃಷ್ಣಪ್ಪಯ್ಯ, ಅಮ್ಮ, ತಂದೆ, ಶೇಷಗಿರಿ. ಯಾರು ಮೊದಲ ಅಧಿಕೃತ ಶಿಕ್ಷಕರು? ಯಾರು? ಬರೀರಿ. ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದಂಥ ಹಣ್ಣು ಯಾವುದು? ಗುಡ್, ಹಲಸಿನ ಹಣ್ಣು. ಪಾಠ ಅರ್ಥ ಇದೆ. ಕಡೆಗೋಲು ಪದವು ಡ್ಯಾಶ್ ಉದಾಹರಣೆವಾಗಿದೆ. ಕಡೆಗೋಲು ನೋಡಿ, ಕಡೆ ಪ್ಲಸ್ ಕೋಲು, ಕಡೆಗೋಲು. ಆಪ್ಷನ್ಸ್ ಹೇಳ: ಆಗಮ ಸಂಧಿ, ಗುಣಸಂಧಿ, ಆದೇಶ ಸಂಧಿ, ಲೋಪ ಸಂಧಿ. ಕಡೆ ಪ್ಲಸ್ ಕೋಲು ಬಿಡಿಸಿ. ಗುಡ್. ಹೆಂಗೆ? ಗುಡ್. ಕಕಾರಕ್ಕೆ ಕಕಾರ ಆದೇಶ ಬರುತ್ತೆ, ಹಾಗಾಗಿ ಆದೇಶ. ಸಕ್ಕರೆ ಈ ಪದ ತತ್ಸಮ ರೂಪ. ಆಪ್ಷನ್ಸ್ ನೋಡ್ಕೊಳ್ಳಿ: ಸಕ್ಕರೆ, ಸಕ್ಕಾರಿ, ಶರ್ಕರ, ಸರಕಾರಿ. ಶರ್ಕರ, ಸಕ್ಕರೆ, ಶರ್ಕರ. ಮಕ್ಕಳೇ, ಮನೆಗೆಲಸಕ್ಕೆ ಗುತ್ತಕ್ಕೆತ್ತಿರೋ ಪ್ರಶ್ನೆಗಳನ್ನ ಮನೆಗೆಲಸಕ್ಕೆ ಹೋಗೋಣ. ನೀವು ನನಗೆ ಸಂದರ್ಭದ ಮೇಲೆ ಬಹಳ ಇಷ್ಟ. ಯಾಕೆ ಅಂದರೆ ಸಂದರ್ಭ ಅರ್ಥ ಇದೆ ಅಂದರೆ ಪಾಠ ಅರ್ಥ ಇದೆ ಅಂತ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ.
ಈ ಒಂದು ಸಂದರ್ಭನ ಆಯ್ದುಕೊಳ್ಳಿ. ಯಾವಾಗ ಬರ್ತಿರುತ್ತೆ ಗೊತ್ತಲ್ಲ, ಅವರಿಗೆ ಉಪನಯನದ ಸಂದರ್ಭದಲ್ಲಿ ಏಳಿಸಿದಂಥ ಪರಸ್ಪತಿ ಮಂತ್ರ. ಇವತ್ತು ಮೇಸ್ತ್ರಿಗೆ ಜ್ವರ ಬರಲಿ, ಶಾಲೆಗೆ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಅನಂತಮೂರ್ತಿಯವರು ಶಾಲೆಗೆ ಮೇಸ್ತ್ರಿ ಬರ್ದಾಗಿಲ್ಲಿ ಅವರಿಗೆ ಜ್ವರ ಬರಲಿ ಸಹಜ. ಆ ಕಾಲದಲ್ಲಿ ಶಿಕ್ಷೆಯ ಭಯವಿತ್ತು, ಈ ಕಾಲದಲ್ಲಿ ಮುಕ್ತ ವಾತಾವರಣ, ಶಿಕ್ಷೆಯ ಭಯವಿತ್ತು. ಅದಕ್ಕೋಸ್ಕರ ಮಾಸ್ಟರ್ ಕಂಡ್ರೆ ಮಕ್ಕಳು ಎದುರ್ತಿದ್ರು, ಬರ್ದಂಗಿರ್ಲಿ ಅಂತೆಲ್ಲ ಹೇಳ್ತಿದ್ರು. ನನಗೆ ಚರಟದಲ್ಲಿ ಕಾಪಿಯೋ, ಇದು ಅನಂತಮೂರ್ತಿಯವರ ಅಜ್ಜ ಹೇಳ್ಕೊಳ್ತಕ್ಕಂಥ ಮಾತು. ಈ 3 ಸಂದರ್ಭಗಳನ್ನು ಮನೆಗೆಲಸಕ್ಕೆ ಹಾಕಿಕೊಳ್ಳಿ. ಇನ್ನೊಂದು ಪ್ರಶ್ನೆ ನಮ್ಗೆ ಗೊತ್ತಾಕೊಳ್ಳಿ ಮಕ್ಕಳೇ, ಯಾವುದಪ್ಪ ಅಂದರೆ 5-6 ವಾಕ್ಯದಲ್ಲಿ ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆ ಬಗ್ಗೆ ಹೇಗೆ ವರ್ಣಿಸಲಾಗಿದೆ. ಆ ಪ್ರಶ್ನೆನ ಮನೆಗೆಲಸಕ್ಕೆ ಹಾಕಲಿ. ಇಷ್ಟು ಪಾಠ ಸಾಕು, ಸಹಕರಿಸಿದ್ದೇವೆ. ವಂದನೆಗಳು, ಧನ್ಯವಾದ.